ನಾವು ದೆಹಲಿನಲ್ಲಿ ಇವತ್ತು ಸಂಜೆ ವಕ್ಫ್ ವಿಚಾರವಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಅಧ್ಯಕ್ಷರಾದಂಥ ಜಗದಂಬಿಕಾ ಪಾಲ್ ಅವ್ರನ್ನ ಭೇಟಿ ಮಾಡಿ ಸುಮಾರು ಹೊತ್ತು ಚರ್ಚೆಗಳನ್ನು ಮಾಡಿದ್ದೇವೆ. ವಿಶೇಷವಾಗಿ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜಾಪುರದಲ್ಲೇನು ಹೋರಾಟವನ್ನು ಕೈಗೆತ್ತಿಕೊಂಡು ಧರಣಿಯನ್ನು ಮಾಡಿದಾಗ ಜಗದಂಬಿಕಾ ಪಾಲ್ ಅವರು ಬಿಜಾಪುರಕ್ಕೆ ಆಗಮಿಸಿದ್ರು. ಅವರಿಗೆ ಕೊಟ್ಟಂತ ಸಲಹೆ ಮೇರೆಗೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು, ನಾನು, ಸಿದ್ದೇಶ್ ಅವರು, ಕುಮಾರ್ ಬಂಗಾರಪ್ಪನವರು, ಬಿ.ಪಿ. ಹರೀಶ್ ಅವರು, ಪ್ರತಾಪ್ ಸಿಂಹ ಅವರು, ಬಿ.ವಿ. ನಾಯಕ್ ಅವರು, ಸಂತೋಷ್ ಅವರು ಮತ್ತೆಲ್ಲ ನಮ್ಮ ಮುಖಂಡರು ಸೇರಿ 7 ಜಿಲ್ಲೆಗಳ ಪ್ರವಾಸವನ್ನು ಮಾಡಿದ್ವಿ. ಅಲ್ಲಿ ಬಂದಂಥ ಕುಂದುಕೊರತೆಗಳು ಏನಿದೆ, ರೈತರಿಂದ ಬಂದಿರುವಂಥ, ಮಠ ಮಂದಿರಗಳಿಂದ ಬಂದಿರುವಂಥ, ಎಲ್ಲ ಸರ್ಕಾರಿ ಜಾಗಗಳನ್ನು ಕಬಳಿಸಿರುವಂಥ ಎಲ್ಲ ಪ್ರಕರಣಗಳ ಬಗ್ಗೆ ವಿವರವಾದಂಥ ಚರ್ಚೆಯನ್ನು ಮಾಡಿ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇವೆ. ಅವರು ಅಲ್ಲೇನೆ ಅವರ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ನಾಳೆ ಇದರ ಸಂಪೂರ್ಣ ಮಾಹಿತಿಗಳನ್ನು ಡಾಕ್ಯುಮೆಂಟ್ ಸಮೇತ ಏನೇನಿದೆಯೋ ನಾವು ಕೊಡ್ಲಿಕ್ಕೆ ಬಂದಂಥ ಎಲ್ಲ ಮಾಹಿತಿಗಳನ್ನು ಕೇಸ್ ಟು ಕೇಸ್ ಅದರ ಮಾಹಿತಿಗಳನ್ನು ತಗೊಳ್ಳಿ ಮತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮುಂದೆ ಈ ವಿಷಯ ಬರಬೇಕು ಮತ್ತು ರೈತರನ್ನ ಬಾಧಿತರು ಯಾರ್ಯಾರಿದ್ದಾರೆ, ಮಠಾಧೀಶರಾಗಿರ್ಬೋದು ಅಥವಾ ಸರ್ಕಾರಿ ಜಮೀನುಗಳಲ್ಲಿ ಶಾಲೆಗಳಿದೆ ಅಂಥ ಸ್ಥಳಗಳಾಗಿರ್ಬೋದು, ಸರ್ಕಾರಿ ಅಧಿಕಾರಿಗಳನ್ನು ಅಂಥವ್ರನ್ನೆಲ್ಲ ಕರೆಸಬೇಕು ಕಮಿಟಿ ಮುಂದೆ ಅನ್ನುವಂಥ ಸಲಹೆಯನ್ನು ಕೂಡ, ನಿರ್ದೇಶನವನ್ನು ಕೂಡ ಅವರ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ನಾಳೆ ಇದರ ಸಂಪೂರ್ಣ ವಿವರಗಳನ್ನು ಕೂಡ ನಾವು ಅಧಿಕಾರಿಗಳಿಗೆ ತಲುಪಿಸುವಂಥವರಿದ್ದೀವಿ. ಸೊ ಒಂದು ಹಂತದಲ್ಲಿ ಈ ಸಮಸ್ಯೆಯನ್ನು ನಾವು ದೆಹಲಿಗೆ ತಲುಪಿಸ್ತೇವೆ ಅಂತ ರೈತರಿಗೆ, ಮಠಾಧೀಶರಿಗೆ, ಸಂಬಂಧಪಟ್ಟವರಿಗೆಲ್ಲ ಏನು ಮಾತನ್ನು ಕೊಟ್ಟಿದ್ವಿ ಅದರ ಆಧಾರದಂತೆ ಇವತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಅಧ್ಯಕ್ಷರಾದಂಥ ಜಗದಂಬಿಕಾ ಪಾಲ್ ಅವರಿಗೆ ನಾವು ಸಲ್ಲಿಸಿದ್ದೇವೆ. ಈಗ 5ನೇ ತಾರೀಕು ಒಂದು ಭೇಟಿ ಮಾಡಬೇಕು ಅಂತ ಹೇಳ್ತಿದ್ರಿ, ಅದು ಏನಾದರೂ? ಹೌದು, ಅದು ಕೂಡ ಚರ್ಚೆ ಆಯಿತು. 5ನೇ ತಾರೀಕು ಏನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇದೆ ಅದರ ಪೂರ್ವಭಾವಿಯಾಗಿ ಅಧಿಕಾರಿಗಳಿಗೆ ನಾಳೆ ದಿವಸ ಎಲ್ಲ ಮಾಹಿತಿಗಳನ್ನು, ಡಾಕ್ಯುಮೆಂಟ್ ಸಮೇತವಾಗಿ ಮಾಹಿತಿಗಳನ್ನು ಒದಗಿಸೋಕೆ ಹೇಳಿದ್ದಾರೆ. ಅದರ ಆಧಾರದ ಮೇಲೆ ನಮ್ಮೊಂದಿಗೂ 5ನೇ ತಾರೀಕಿನ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಆಧಾರವಾಗಿ ಇಟ್ಕೊಂಡು ರೈತರನ್ನ, ಮಠಾಧೀಶರನ್ನು ಕೂಡ ಕಮಿಟಿ ಮುಂದೆ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು, ಕರ್ನಾಟಕ ಸರ್ಕಾರದ ಅಧಿಕಾರಿಗಳನ್ನು ಕೂಡ ಈ ಕಮಿಟಿ ಮುಂದೆ ಕರಿತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸರ್, ಈಗ ನೀವು ಈಗಾಗಲೇ ದಾಖಲೆಗಳನ್ನ ಸಲ್ಲಿಕೆ ಮಾಡಿ ವರದಿ ಕೊಟ್ಟಿದ್ದೀರಿ. ಈಗ ನಿಮ್ಮ ರಾಜ್ಯಾಧ್ಯಕ್ಷರು ನಾಳೆ ಬೃಹತ್ ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.